ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಬರುವಂಥ ಡಿಸೆಂಬರ್ 12ನೇ ತಾರೀಕಿನ ದಿವಸ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ದಲಿತರಿಗೆ, ಹಿಂದುಳಿದವರಿಗೆ, ಅದರಲ್ಲಿ ವಿಶೇಷವಾಗಿ ಶೋಷಿತರಿಗೆ ಇವತ್ತಿನ ದಿವಸ ಸುಮಾರು 25,000 ಕೋಟಿ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡುವ ಮುಖಾಂತರ ಅನ್ಯಾಯ ಮಾಡಿದೆ. ಅದರಂತೆ ಪರಿಶಿಷ್ಟ ಪಂಗಡದ ಜನರಿಗೆ ವಾಲ್ಮೀಕಿ ಹಗರಣದಲ್ಲಿ ಸುಮಾರು 187 ಕೋಟಿ ರೂಪಾಯಿ ದುರುಪಯೋಗ ಮಾಡಿಕೊಳ್ಳುವ ಮುಖಾಂತರ ಅನ್ಯಾಯವನ್ನು ಮಾಡಿದೆ. ಮುಂದುವರೆದ ಭಾಗವಾಗಿ ಹಿಂದುಳಿದ ವರ್ಗಕ್ಕೂ ಕೂಡ ಇವತ್ತಿನ ದಿವಸ ಸುಮಾರು ಬಜೆಟ್ನಲ್ಲಿ 1,500 ಕೋಟಿ ರೂಪಾಯಿ ಘೋಷಣೆ ಮಾಡಿದರು. ಆದರೆ ಇವತ್ತು ಎಲ್ಲ ನಿಗಮಗಳಿಗೆ ಸುಮಾರು 11 ನಿಗಮ ಮಂಡಳಿಗಳಿಗೆ ಕೇವಲ 57.04 ಕೋಟಿ ರೂಪಾಯಿ ಇವತ್ತು ಅನುದಾನವನ್ನು ವೆಚ್ಚ ಮಾಡುವ ಮುಖಾಂತರ ಆ ಜನರ ಹಿಂದುಳಿದ ವರ್ಗಗಳ ಕೃಷಿ ಚಟುವಟಿಕೆಗೆ ಬೋರ್ವೆಲ್ ಕೊರೆಯೋದಾಗಲಿ, ಗಂಗಾ ಕಲ್ಯಾಣ ಯೋಜನೆ ಆಗಲಿ ಮತ್ತು ಆರ್ಥಿಕವಾಗಿ ಸ್ವಾವಲಂಬಿಯಾಗಿಕ್ಕೆ ಲೋನ್ ಇನ್ನಿತರ ಎಲ್ಲ ಕೊಡೋದಕ್ಕೆ ಇವತ್ತಿನ ದಿವಸ ಕೇವಲ 57 ಕೋಟಿ ರೂಪಾಯಲ್ಲಿ ಎಲ್ಲಿ ಸಾಧ್ಯ ಆಗ್ತದೆ? ಇದೇ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ಇವತ್ತು ಜೀವವನ್ನು ಕೊಟ್ಟಂಥ ನಮ್ಮ BJP ಸರ್ಕಾರ. ಆದರೆ ಇವತ್ತಿನ ದಿವಸ ಈ ಅರಿವು ಯೋಜನೆ ಮುಖಾಂತರ ಸುಮಾರು 19,565 ವಿದ್ಯಾರ್ಥಿಗಳು ಇವತ್ತು ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಇನ್ನಿತರ ಉನ್ನತ ಶಾಲಾ ಕಾಲೇಜು ಕಲಿಯಲಿಕ್ಕೆ 1 ಲಕ್ಷದಿಂದ 4 ಲಕ್ಷದವರೆಗೆ ಸಾಲ ಬೇಕು ಅಂಥೇಳಿ ಅರ್ಜಿ ಹಾಕೋರು ಕೂಡ ಇಲ್ಲಿವರೆಗೂ ಕೂಡ ಒಂದು ನಯ ಪೈಸೆನೂ ಕೂಡ ಅವರು ಇವತ್ತು ಸಾಲ ವಿತರಣೆ ಮಾಡಿಲ್ಲ. ಹೀಗಾಗಿ ನಾವು ಈ ಪ್ರತಿಭಟನೆ ಮುಖಾಂತರ ಹಿಂದುಳಿದ ವರ್ಗಕ್ಕೆ ನೀವೇನು ಘೋಷಣೆ ಮಾಡಿರಿ 1,500 ಕೋಟಿ ರೂಪಾಯಿ ಕೂಡಲೇ ಬಿಡುಗಡೆ ಮಾಡುವಂತೆ ತಾವು ಈ ಬೆಳಗಾವಿ ಅಧಿವೇಶನದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕೆಂದು ತಿಳ್ಕೊಂಡು ನಾವು ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ಮಾಡ್ತಾಯಿದ್ವಿ. ಅದರ ಜೊತೆಯಾಗಿ ಅದೇ ಪ್ರತಿಭಟನೆಯಲ್ಲಿ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 6,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆಯಾಗಿದೆ. ಆ ಬಿತ್ತನೆಯಲ್ಲಿ ಸುಮಾರು 80% ನೆಟೆ ರೋಗದಿಂದ ಸಂಪೂರ್ಣವಾಗಿ ಹಾಳಾಗಿದ್ದು, ಆ ಹಾಳಾದಂಥ ಪ್ರದೇಶಗಳಿಗೆ ಇವತ್ತಿನ ದಿವಸ ಪ್ರತಿ ಎಕರೆಗೆ 25,000 ರೂಪಾಯಿ ಕೊಡಬೇಕೆನ್ನುವಂಥ ಬೇಡಿಕೆಯನ್ನು ಕೂಡ ನಾವು ಇಡ್ತಾ ಇದ್ದೀವಿ. ಅದರಂತೆ ಮುಂಗಾರಿನಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಸುಮಾರು 19,965 ನಮ್ಮ ತೊಗರಿ, ಆಮೇಲೆ ಉದ್ದ, ಹೆಸರು, ಆಮೇಲೆ ಸೋಯಾ ಎಲ್ಲ ಬೆಳೆಗಳಿಗೆ ಇವತ್ತಿನ ದಿವಸ ಹಾನಿ ಏನಾಗಿತ್ತು, ಆ ಹಾನಿಯಾದಂಥ ಬೆಳೆಗಳಿಗೆ ಕೂಡ ಇವತ್ತು ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರವನ್ನು ಇವತ್ತು ಆ ನಮ್ಮ ಸುವರ್ಣಸೌಧದಲ್ಲಿ ತಾವು ತೆಗೆದುಕೊಳ್ಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಹೋದ ಸಲ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ವೈದ್ಯಕೀಯ ಮಂತ್ರಿಗಳಾದಂಥ ಶ್ರೀಮಾನ್ ಶರಣ ಪ್ರಕಾಶ್ ಪಾಟೀಲ್ ಅವರು ಪ್ರತಿಭಟನೆ ಮಾಡುವ ಮುಖಾಂತರ ಈ ನೆಟೆ ರೋಗದಿಂದ ಪರಿಹಾರ ಕೊಡಬೇಕಂತ 25,000 ಪರಿಹಾರ ಕೊಡಬೇಕಂತೇಳಿ ತಾವು ಆಗ್ರಹ ಪಡಿಸಿದಿರಿ. ಇವತ್ತು ನಿಮ್ಮದೇ ಸರ್ಕಾರ ಇದೆ, ನಿಮಗೇನಾದರೂ ನೈತಿಕತೆ ಇದ್ದರೆ ಇವತ್ತಿನ ದಿವಸ ಕೂಡಲೇ ಆ ಘೋಷಣೆ ಮಾಡ್ಬೋದಿತ್ತು. ಆದರೆ ಇವತ್ತು ಬೇರೆ ಸರ್ಕಾರ ಇದ್ದಾಗ ನೀವು ಪ್ರತಿಭಟನೆ ಮಾಡ್ತೀರಿ, ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತೀರಿ. ನಿಮ್ಮ ಸರ್ಕಾರ ಇದ್ದಾಗ ನೀವೇನು ಮಾಡ್ತಿದ್ದೀರಿ? ನಿಜವಾಗಲೂ ನಿಮ್ಮ ನೈತಿಕತೆ ಇದ್ದರೆ ಕೂಡಲೇ ಇವತ್ತು 25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು. ನೀವು ಉಸ್ತುವಾರಿ ಮಂತ್ರಿಗಳಿದ್ದೀರಿ. ಆದ್ದರಿಂದ ಒಂದು ವೇಳೆ ನೀವೇನಾದರೂ ಪರಿಹಾರ ಮಾಡದೇ ಇದ್ದರೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ.